ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿಯ ಕಾರಣಕ್ಕೆ ಅನೇಕ ಏರಿಯಾಗಳಲ್ಲಿರುವಂತಹ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಅವರ ಬವಣೆ ಅನ್ನೋದು ನೀಗ್ತಾನೆ ಇಲ್ಲ. ಸಹಾಯಕ್ಕೆ ಬರಬೇಕಾದಂತಹ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಧಗೆ ಹೆಚ್ಚಳ ಆಗ್ತಾ ಇದೆ. ಆಟೋ ಗ್ಯಾಸ್ ಬವಣೆಗೆ ಸಾರಥಿಗಳು ಹೈರಾಣಾಗಿದ್ದಾರೆ. ಹಾಗೂ ಹೀಗೂ ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿದ್ರು. ಎಲ್ಲರೂ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಏಪ್ರಿಲ್ 23ನೇ ತಾರೀಕು ತನಕ ಅಂದರೆ ಮುಂದಿನ 2 ವಾರಗಳ ತನಕ ಕೂಡ ಇಲ್ಲಿ ಗ್ಯಾಸ್ ಸಿಗಲ್ಲ ಅನ್ನೋದನ್ನು ಕೆಲವು ಬಂಕ್ನವರು ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸಿದ್ದಾರೆ. ವಿಜಯನಗರದ ಪಟ್ಟೇಗಾರ್ ಪಾಳ್ಯದಲ್ಲಿ ಚಾಲಕರಿಗೆ ವಿಪರೀತವಾಗಿ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಏನೇನು ಸಮಸ್ಯೆ ಆಗ್ತಾ ಇದೆ, ಹೇಗಿದೆ ಪರಿಸ್ಥಿತಿ, ಎಲ್ಲಿ ಗ್ಯಾಸ್ ಸಿಗ್ತಿದೆ ಅನ್ನೋದರ ನಿರಂತರ ರಿಪೋರ್ಟನ್ನು ನಾವು ಕೊಡ್ತಾ ಇದ್ವಿ. ಈಗ ಬೆಂಗಳೂರಿನ ಪಟ್ಟೇಗಾರ್ ಪಾಳ್ಯದಲ್ಲಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡೋಣ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಅಭಾವ ದೊಡ್ಡ ಮಟ್ಟದಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಕಾರಣ ಆಗಿರುವಂಥದ್ದು ಸಾಕಷ್ಟು ಬಂಕ್ಗಳು ಕ್ಲೋಸ್ ಆಗಿರುವಂಥದ್ದು. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತೀನಿ. ನೀವೇನು ದೃಶ್ಯಗಳನ್ನ ನೋಡ್ತಿದ್ದೀರಾ, ಇದು ಬಂಕಿನ ಹೊರಭಾಗದಲ್ಲಿ ಹಾಕಿರುವಂಥ ಒಂದು ಬೋರ್ಡು. ಆಶ್ಚರ್ಯ ಆಗುತ್ತೆ ಇದನ್ನು ನೋಡಿದ್ರೆ. LPG ಲಭ್ಯವಿಲ್ಲ. ಆದ್ದರಿಂದ 23/4/2026 ಅಂದರೆ ಆಲ್ಮೋಸ್ಟ್ ಇನ್ನೂ 20 ದಿನಗಳ ಕಾಲ, ಅಂದರೆ ಇವತ್ತಿನ್ನೂ ಏಪ್ರಿಲ್ 5ನೇ ತಾರೀಕಲ್ಲಿ ನಾವಿದ್ದೀವಿ, 23ನೇ ತಾರೀಕುವರೆಗೂ ನಾವು ಮುಚ್ಚಿರ್ತೀವಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬರೋ ಬಂಕ್ಗಳಲ್ಲಿ ಈ ಥರ ಬೋರ್ಡ್ಗಳು ಹಾಕೊಳ್ಳೋದು. ಯಾಕಂದರೆ ಆಟೋ ಚಾಲಕರು ಬಂದು ಗಲಾಟೆ ಮಾಡ್ತಿರೋವಂಥದ್ದು, ನಮಗೆ ಗ್ಯಾಸ್ ಬೇಕು ಅಂತ ಕೇಳ್ತಿರೋದು, ಎಲ್ಲಿ ಲಭ್ಯ ಇದೆಯೋ ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ. ಅಥವಾ ಇವರಿಗೆ ಏನು ಏಜೆನ್ಸಿ ಕಾಣಿಸ್ತಾ ಇದೆ, ಇದೊಂದು ಖಾಸಗಿ ಕಂಪ್ನಿಯವ್ರದ್ದು, ಇವರಿಗೆ ಸರಬರಾಜು ಸಿಗದೇ ಇರೋ ಕಾರಣಕ್ಕೆ 23ನೇ ತಾರೀಕುವರೆಗೂ ನಾವು ಆಟೋ ಗ್ಯಾಸ್ ಹಾಕಲ್ಲ ಅಂತಲೇ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಪ್ರತಿಯೊಂದು ಬಂಕ್ಗಳಲ್ಲಿ, ಅಂದರೆ ಖಾಸಗಿ ಬಂಕ್ಗಳು ಆಗ್ತಿರೋದ್ರಿಂದ ಬೇರೆ ಬೇರೆ, ಅಂದರೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಜನ ಕ್ಯೂ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅಲ್ಲೂ ಕೂಡ ಸ್ಟಾಕ್ ಸರಿಯಾಗಿ ಬರ್ತಿಲ್ಲ. ಇದರಿಂದ ಆಟೋ ಚಾಲಕರು ಇಡೀ ದಿವಸ ಬಂಕ್ಗಳ ಮುಂದೆನೇ ಇಡೀ ದಿನ ಕಳೆಯುವಂತಹ ಪರಿಸ್ಥಿತಿ ಕೃತಕವಾಗಿ ನಿರ್ಮಾಣ ಆಗ್ತಿದೆ. ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಆಟೋ ಚಾಲಕರಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಸರ್ಕಾರದಿಂದ ಯಾವುದಾದ್ರು ಒಂದು ಪರಿಹಾರ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಬೆಂಗಳೂರಿನ ಆಟೋಗಳು ಸ್ತಬ್ಧ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.